ಡಾಕ್ಟರ್, ಈಗ ಈ ತಂಬಾಕ್ನಲ್ಲಿರುವಂತಹ ನಿಕೋಟಿನ್, ಈ ಅಡಿಕೆಯಲ್ಲಿರುವಂತಹ ಅರೆಕಲೋನಿನ್ ಅಂತ ಬಹುಶಃ ನಾನು ಕೇಳ್ಪಟ್ಟಿರೋದು, ತಪ್ಪಿದ್ರೆ ದಯವಿಟ್ಟು ಸರಿ ಮಾಡಿ. ಇದೆರಡು ಆ ಕಾಂಬಿನೇಷನ್ ನಿಂದ ಕ್ಯಾನ್ಸರ್ ಬರೋದಾ ಅಥವಾ ಹೇಗೆ? ಬರೀ ಅಡಿಕೆ ಜಗಿಯೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಸೊ ಇದಕ್ಕೆ ಬೇಸಿಕ್ ಸ್ವಲ್ಪ ತಿಳ್ಕೊಬೇಕು ಮೇಡಮ್. ಸೊ ಫಸ್ಟ್ ಥಿಂಗ್ ಇಸ್ ನಿಕೋಟಿನ್ ಇಂದ ಅಡಿಕ್ಷನ್ ಆಗುತ್ತೆ, ಬಟ್ ಅದರಿಂದ ಕ್ಯಾನ್ಸರ್ ಅಷ್ಟಾಗಲ್ಲ. ನಿಕೋಟಿನ್ ಇಂದ ಅಡಿಕ್ಷನ್ ಬರುತ್ತೆ, ಕ್ಯಾನ್ಸರ್ ಬರಲ್ಲ. ಸೊ ಕ್ಯಾನ್ಸರ್ ಬರೋದು ದೇರ್ ಇಸ್ ಅ ಟರ್ಮ್ ಕಾಲ್ಡ್ TSNA, ಅಂದ್ರೆ ಟೊಬ್ಯಾಕೋ ಸ್ಪೆಸಿಫಿಕ್ ನೈಟ್ರೋಸಮೀನ್. ಈಗ ಎಲ್ಲರೂ ಬೆಳಿತಾರೆ, ಇಲ್ಲಲ್ಲ ಅಮೆರಿಕಾದಲ್ಲಿ ಬೆಳಿತಾರೆ, ಈವನ್ ಯುರೋಪಲ್ಲೂ ಎಲ್ಲರೂ ಇದು ಟೊಬ್ಯಾಕೋನ ಬೆಳಿತಾರೆ. ಬಟ್ ಅದನ್ನ ಹೇಗೆ ಪ್ರಾಸೆಸ್ ಮಾಡ್ತೀರಾ ಅಂತ ಅದರಲ್ಲಿ ತುಂಬಾ ಕಂಟ್ರೋಲ್ ಅಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಈ ರೆಗ್ಯುಲೇಷನ್ಸ್ ತುಂಬಾ ಪೂರ್ ಇದೆ. ಓಕೆ, ಸೊ ನೀವು ಅದೇ ಟೊಬ್ಯಾಕೋನ ಚೆನ್ನಾಗಿ ಅದನ್ನ ಪ್ರಾಸೆಸ್ ಮಾಡಿದ್ರೆ, ಸ್ವಲ್ಪ ಬೆಟರ್ ಕ್ವಾಲಿಟಿ ಟೈಪಲ್ಲಿ ಪ್ರಾಸೆಸ್ ಮಾಡಿದ್ರೆ ಅದರಲ್ಲಿ ಈ TSNA ಲೆವೆಲ್ಸ್ ತುಂಬ ಕಡಿಮೆ ಇರುತ್ತೆ. ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸ್ ತುಂಬ ಕಡಿಮೆ ಆಗುತ್ತೆ. ಸರಿ. ಸೊ ವಾಟ್ ವಿ ನೀಡ್ ಈಸ್ ಬೇಸಿಕ್ಲಿ ರೆಗ್ಯುಲೇಷನ್. ಸರ್ ಹೇಳಿದ್ರು, ಇಬ್ರು ಸೈಡಲ್ಲಿ ಹೇಳಿದ್ರು, ವಿ ವಾಂಟ್ ದ ಯಂಗ್ಸ್ಟರ್ಸ್ಗೆ ಅವ್ರಿಗೆ ಅಡಿಕ್ಷನ್ ಆಗಬಾರ್ದು ಅಂತ. ಬಟ್ ಈ ಸಡನ್ ಮಾಡೋದ್ರಿಂದ ಆಸ್ ಪರ್ ನಮ್ಮ ಹಿಸ್ಟ್ರಿ ಹೋದರೆ ಯಾವಾಗಲೂ ಅದನ್ನು ಸಮಾಧಾನ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ಒನ್ಸ್ ನೀವೇನಾದರೂ ಬ್ಯಾನ್ ಮಾಡಿದ ತಕ್ಷಣ ಜನರು ಅದನ್ನು ಇಲ್ಲಿಗಲ್ ಆಗಿ ಪ್ರೊಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ ಇದನ್ನು ನಾವು 10-year ಪ್ಲ್ಯಾನ್ ಥರ ನೋಡ್ಕೋಬೇಕು. ಸಿ ಆ್ಯಸ್ ಅ ಡಾಕ್ಟರ್ ನನ್ನ ಪ್ರಾಕ್ಟೀಸಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ನಾವು ತುಂಬ ಜನರು ಬಡವ್ರನ್ನ ನೋಡ್ತೀವಿ ಮೌತ್ ಕ್ಯಾನ್ಸರಿಂದ. ಈ ಮೌತ್ ಕ್ಯಾನ್ಸರ್ ಯಾಕಾಗೋದು ಗೊತ್ತಾ? ಬರೀ ಗುಟ್ಕಾಯಿಂದ ಮಾತ್ರ ಅಲ್ಲ, ಗುಟ್ಕಾಯಿಂದ ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಬಟ್ ಅದರಲ್ಲಿ ಮಿಕ್ಸ್ ಮಾಡ್ತಾರೆ, ಸುಣ್ಣನ ಮಿಕ್ಸ್ ಮಾಡ್ತಾರೆ, ಗ್ಲಾಸ್ ಪೌಡರ್ನ ಮಿಕ್ಸ್ ಮಾಡ್ತಾರೆ, ವುಡ್ ಆ್ಯಶ್ನ ಮಿಕ್ಸ್ ಮಾಡ್ತಾರೆ. ಯಾಕೆ ಮಿಕ್ಸ್ ಮಾಡ್ತಾರೆ ಹೇಳಿ? ನೀವು ಅದನ್ನು ಟೊಬ್ಯಾಕೋ ಹಾಕುವಾಗ ಫಸ್ಟ್ ನಿಮ್ಮ ಒಳಗಡೆ ಇರೋ ಚರ್ಮನ ಕಿತ್ತಬೇಕು, ಆವಾಗ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಹಾನಿವಾದಂತಹ ಇದು ಪ್ರಾಕ್ಟೀಸ್ನ ನಾವು ಅದನ್ನು ಫಸ್ಟ್ ನಿಷೇಧಿಸಬೇಕು. ಇದನ್ನು ನಾವು ಪ್ರೊಹಿಬೈಟ್ ಮಾಡಿದ್ರೆ ಈ ಅಡಿಕ್ಷನ್ ರೇಟ್ಸು ಕಡಿಮೆ ಆಗುತ್ತೆ, ಈ ಕ್ಯಾನ್ಸರ್ ರೇಟ್ಸು ಕಡಿಮೆ ಆಗುತ್ತೆ. ನಾವು ನಮ್ಮ ಬಾಡಿಯಲ್ಲಿ ಎಷ್ಟು ಟೊಬ್ಯಾಕೋ ಸ್ಪೆಸಿಫಿಕ್ ಇದನ್ನ ನೈಟ್ರೋಸಮೀನ್ನ ಕಡಿಮೆ ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟೇ ಕ್ಯಾನ್ಸರ್ ಆಗೋ ಚಾನ್ಸು ಕಡಿಮೆ ಆಗುತ್ತೆ. ಬಟ್ ಇದನ್ನ ನಾನು ಪರ್ಮನೆಂಟ್ ಸಮಾಧಾನ ಅಂತ ಹೇಳ್ತಾ ಇಲ್ಲ. ನಾವು ಲಾಂಗ್ ಟರ್ಮ್ ನಮ್ಮ ದೇಶದಲ್ಲಿ 140-150 ಕೋಟಿ ಜನರ ದೇಶದಲ್ಲಿ ಡೆಫಿನೆಟ್ಲಿ ನಾವು ಹ್ಯಾಬಿಟ್ನ ಕಡಿಮೆ ಮಾಡಲೇಬೇಕು. ಬಟ್ ಈ ಹ್ಯಾಬಿಟ್ ಕಡಿಮೆ ಮಾಡೋದು ಇಮಿಡಿಯೇಟ್ ಬ್ಯಾನಿಂದ ಆಗಲ್ಲ. ಯಾಕಂದರೆ ನೀವು ನೋಡಿದಿರಾ ತುಂಬ ಅಗ್ರಿಕಲ್ಚರಿಸ್ಟು ತುಂಬ ಫಾರ್ಮರ್ಸ್ ಅದರಿಂದ ಎಫೆಕ್ಟ್ ಆಗ್ತಾರೆ. ಆ್ಯಂಡ್ ನಾವು ಬ್ಯಾನ್ ಮಾಡೋದ್ರಿಂದ ಯಾರಾದರೂ ಸ್ಟಾಪ್ ಮಾಡ್ತಾರಾ? ಇದು ಟೊಬ್ಯಾಕೋ ಅಂದರೆ ಒಂದು ನ್ಯಾಚುರಲ್ ಪ್ರಾಡಕ್ಟು, ದೇವ್ರು ಕೊಟ್ಟಿರೋದು ಒಂದು ನ್ಯಾಚುರಲ್ ಪ್ರಾಡಕ್ಟು. ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆಸಿದ್ರೆ ಫಾರ್ಮರ್ ಸಹ ಅವರ ಡೈಲಿ ಲೈಫ್ನ ಬೆಳಿಬೋದು, ಬಟ್ ನಾವು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಚಾನ್ಸಸ್ನ ಕಡಿಮೆ ಮಾಡ್ಬೋದು ಅಂತ ನಂದು ಒಂದು ಯೋಚನೆ.